ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಾಡತ್ತೀನಿ ಗೋಧಿ ರವೆ ಉಪ್ಪಿಟ್ಟು. ಹೆಂಗೆ ಮಾಡಬೇಕಂತ ನೋಡೋಣ ಬನ್ನಿ. ಇವಾಗ ಮೊದಲಿಗೆ ನಾನು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕಡಲೆ ಬೀಜ ಮತ್ತು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾನು 1 ಕಪ್ ಆಗುವಷ್ಟು ಗೋಧಿ ರವೆಯನ್ನು ತೊಗೊಂಡಿದ್ದೀನಿ. ಕಡೆಯಲ್ಲೇ ಹಾಕ್ಕೋತಿದ್ದೀನಿ. ಇವಾಗ ಗ್ಯಾಸ್ ಮೇಲೆ ಕಡೆಯನ್ನು ಇಟ್ಕೊಂಡಿದ್ದೀನಿ. ನೋಡಿ, ಕಡೆ ಒಳಗೆ ರವೆನ ಹಾಕ್ಕೊಂಡಿದ್ದೀನಿ. ಇದು ಕಡೆಯಲ್ಲಿ ಹಾಕ್ಕೊಂಡು ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡಬೇಕು. ಇದು ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ರವೆಯಲ್ಲಿ ಎಣ್ಣೆ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಉದುರು ಆಗುತ್ತೆ ಉಪ್ಪಿಟ್ಟು. ನೋಡಿ, ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು. ಆಗೋವರೆಗೂ ಈ ಥರನೇ ಫ್ರೈ ಮಾಡ್ಕೊತಾ ಇರಬೇಕು, ಮಿಕ್ಸ್ ಮಾಡ್ಕೊತಾ ಇರಬೇಕು. ನೋಡಿ, ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ. ಇವಾಗ ನಾನು ಸೈಡಲ್ಲಿ ತೆಕ್ಕೊಂಡಿಟ್ಕೊಂಡಿದ್ದೀನಿ. ಇದನ್ನು ಇವಾಗ ಇದೇ ಕಡೆಯಲ್ಲಿ ನಾವು ಎಣ್ಣೆಯನ್ನು ಹಾಕೋಬೇಕು. ನೋಡಿ, ನಾನು ಎಣ್ಣೆ ಹಾಕೋತಿದ್ದೀನಿ. ನೋಡಿ, ಸಾಸಿವೆನ ಹಾಕೋತಿದ್ದೀನಿ. ಜೀರಿಗೆನ ಹಾಕೋತಿದ್ದೀನಿ. ಹಸಿಮೆಣಸಿನಕಾಯಿನ ಹಾಕೋತಿದ್ದೀನಿ. ಈರುಳ್ಳಿನ ಹಾಕೋತಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು, ಗೋಲ್ಡನ್ ಕಲರ್ ಬರಬೇಕು. ಈರುಳ್ಳಿ ಆದಮೇಲೆ ನಾನು ಕಡಲೆ ಬೀಜನ ಹಾಕೋತಿದ್ದೀನಿ. ಎಲ್ಲರೂ ಮುಂಚೆ ಹಾಕೋತಾರೆ, ಇದನ್ನು ನಾನು ಈಗ ಹಾಕೋತಿದ್ದೀನಿ. ಸ್ವಲ್ಪ ಅರಿಶಿನ ಹಾಕೋತಿದ್ದೀನಿ. ಟೊಮೊಟೊನ ಹಾಕೋತಿದ್ದೀನಿ. ಟೊಮೊಟೊನ ಸ್ವಲ್ಪ ಮೆಲ್ಟ್ ಆಗೋವರೆಗೂ ಫ್ರೈ ಮಾಡಬೇಕು. ಸ್ವಲ್ಪನೇ ಕೊತ್ತಂಬರಿನ ಹಾಕೋತಿದ್ದೀನಿ. ಟೊಮೊಟೊ ಹಾಕಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ.